ಮಷಿನ್ ತಗೊಂಡ್ ಎತ್ರಿ, ಹವಾ ಹಾಕಕ್ ಹೋಗ್ಬೇಡ್ರಿ, ಹವ್ ಕರ್ಕೋಣ ಅಂತಿಲ್ಲ ನಾವು. ನಮ್ದು ಕಾಳ್ ಹಾಕ್ರಿ, ಇಲ್ಲಿ ಕಾಳ್ ಹಾಕಿ ಚೆಕ್ ಮಾಡ್ರಿ. ಎಷ್ಟ್ ಬಂದ್ರಿ ಸರ? 15 ಪಾಯಿಂಟ್ ಬಂತು. ಈ ತರ ಹಾಕ್ತಾರೆ. ಒಬ್ಬೊಬ್ಬರು ಈ ತರ ಚೆಕ್ ಮಾಡ್ತಾರೆ. ಎಲ್ಲಾ ರೈತರು ನೋಡ್ತಿರ್ತೀರಿ, ನಿಮ್ಗೆ ಗೊತ್ತೈತೆ. ಈ ತರ ಚೆಕ್ ಮಾಡಿದಾಗ ನೋಡ್ರಿ, ಇನ್ನ ನಾವು ಒದಗಿಲ್ಲ ಮಾಯಿಶ್ಚರ್ ಎಷ್ಟಿದೆ ಅಂತ. ಬರ್ರಿ ಸರಿ ಬರ್ರಿ. ಮಾಯಿಶ್ಚರ್ ಎಷ್ಟು ಬಂತ್ರಿ? 19.5 ಅಂದ್ರೆ 19.5 ಬಂತು. ಕರೆಕ್ಟ್ ರೀ? ಇದು ಮಾಡೋ ಪದ್ಧತಿ ಕರೆಕ್ಟ್ ಆಗಿ ಐತೋ ಇಲ್ಲೋ ಅಂತ ಯಾವತ್ತರ ನೀವು ವಿಚಾರಣೆ ಮಾಡಿದಿರ? ನಾವ್ ಎಲ್ಲಾ ರೈತರಿಗೆ ಹೇಳೋದೇನಂತಂದ್ರೆ, ಈ ತರ ಚೆಕ್ APMC ಅಲ್ಲಿ ಮಾಡ್ತಾರೆ. ನೀವು ಸ್ಯಾಂಪಲ್ ತಗೊಂಡೋಗಿರ್ತೀರಿ ಸರ್. ಕರೆಕ್ಟ್ ರೀ? ಈ ತರ ಈಗ 19.5 ಬಂತ್ರಿ ಅದು. ಈಗ ಇದೇ ಮಾಯಿಶ್ಚರ್ ಅನ್ನ ಚೆಕ್ ಮಾಡೋಣ್ರಿ. ಈಗ ಕರೆಕ್ಟ್ ಐತ್ರಿ? ಕಾಳು ಇಲ್ಲೇ ಬಿದ್ದೈತಿ. ಬರ್ರಿ, ಇನ್ನು ನಾವೇನ್ ಪ್ರೆಸ್ ಮಾಡಿಲ್ಲ ರೀ. ಈಗ ಎಷ್ಟ್ ಬಂತ್ರಿ ಮಾಯಿಶ್ಚರ್? 15.7 ಬಂತು. ಕರೆಕ್ಟ್ ಸರ? 17.7 15 ಪಾಯಿಂಟ್ ಬಂತ್ರಿ. ಸೊ ಎಷ್ಟು ಪಾಯಿಂಟ್ ಎಕ್ಸ್ಟ್ರಾ ಬಂತ ಸರ್? 4 ಪಾಯಿಂಟ್ ಇಟ್ಕೋರಿ ನೀವು. ಆ 4 ಪಾಯಿಂಟಿಗೆ 8 kg ಸೂಟು. 8 kg ಅಂದ್ರೆ ಸೋಯಾಬೀನ್ 1 kg 45 ರೂಪಾಯಿ ಐತ್ರಿ. 40 ರೂಪಾಯಿ ಹಿಡ್ಕೋರಿ ಸರ್. ಹೋಲಿ 40 × 8 ಲಾಭ ಅಲ್ಲ ಸರ್. ಅವರು ನಮ್ಗ ಮೋಸ ಮಾಡಿ ತಗೋತಾ ಇದಾರೆ. ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋರಿ. ಈಗ ಇದನ್ನ ಮಾಡೋ ಪದ್ಧತಿ ಹೆಂಗ್ ಚೆಕ್ ಮಾಡ್ಬೇಕ್ರಿ? ನೀವು ರೈತರು ಅಲ್ಲಿ ಹೋಗಿರಂತಂದಾಗ ನೀವು ಮೇನು ಇದ್ರದ ಮಾಲಕ್ರಿ. ನೀವು ಸ್ವಂತ ದುಡ್ದು ಹೊಲದಲ್ಲಿ ದುಡ್ದು ನೀವು ತಗೊಂಬಂದಿರ್ತೀರಿ. ಅವರು ವ್ಯಾಪಾರಸ್ಥರು ಅದನ್ನ ತಗೊಂಡ್ ಹೋಗಿ ಕಂಪನಿಗೆ ಅವ್ರು ಕೊಡ್ತಾ ಇರ್ತಾರೆ. ಸೊ ಎಲ್ಲರಿಗೂ ನಮಸ್ಕಾರ. ನಾನು ಸಶಿಂಗಡದವ್ರು ಮಾತಾಡ್ತಿರೋದು. ರೈತ ಕುಟುಂಬ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ನೋಡ್ರಿ, ನಾವು ಇವತ್ತು ಒಂದು ಮಾಯಿಶ್ಚರ್ ಮೀಟರ್ ಬಗ್ಗೆ ನಾವು ಒಂದು ವಿಡಿಯೋ ಮಾಡ್ತಾ ಇದೀವಿ. ಸೊ ಈಗ ಬಹಳಷ್ಟು ಜನ ಮುಂಗಾರಿಗೆ ಏನ್ ಪೀಕ್ ಬೆಳೆದಿದ್ರಿ, ಈಗ ಎಕ್ಸಾಂಪಲ್ ಈಗ ನಾವು ಸೋಯಾಬೀನ್ ತಗೋಣ, ಬಹಳಷ್ಟು ಜನ APMC ಮಾರಾಟ ಮಾಡ್ತಾ ಇದ್ದೀರಾ. ಸೊ ಇವತ್ತಿಗೆ ಕರೆಕ್ಟ್ ಆಗಿ ಒಂದು ಒಳ್ಳೆ ರೇಟ್ ನಮ್ಗೆ ಸಿಗ್ತಾ ಇಲ್ರಿ ಅಲ್ಲಿ. ಓಕೆ ರೀ? ಸೊ ಇವತ್ತು ಒಂದು ಮಾರ್ಕೆಟ್ ಅಲ್ಲಿ ಈಗ ಮಾಯಿಶ್ಚರ್ ಅಂತ ಚೆಕ್ ಮಾಡ್ತಾ ಇರೋರು ಅವ್ರ ಕಡೆ ಈ ತರ ಮೀಟರ್ ಇರುತ್ತೆ. ಓಕೆ, ನೀವು ನೋಡಿರ್ತೀರ ಎಲ್ಲಾ ರೈತರು APMC ಮಾರ್ಕೆಟಿಗೆ ಹೋದಾಗ ಎಲ್ಲಾ ತರ ಈ ತರ ಮೀಟರ್ ನೋಡಿರ್ತಾರೆ ಸರ್. ಈ ತವ ನೋಡ್ರಿ ಸರ್ ನೀವು ಮಾರ್ಕೆಟ್ ಅಲ್ಲಿ. ಸೊ ಇದನ್ನ ಚೆಕ್ ಮಾಡ್ಬೇಕಾದಾಗ್ರಿ, ಈಗ ಏನಾಗುತ್ತೆ, 10 ಮಾಯಿಶ್ಚರ್ ಬಂತಂದ್ರೆ ಏನ್ ಮಾರ್ಕೆಟ್ ರೇಟ್ ಇದೆಯಲ್ಲ ಸೋಯಾಬೀನ್ ಇದ್ದು, ಅದ್ರ ರೇಟ್ ಅವ್ರು ಕೊಡ್ತಾರೆ. ಓಕೆ, ಆದ್ರೆ ಅದು ಮಾಯಿಶ್ಚರ್ ಆತರ ಬರ್ತಾ ಇಲ್ಲ, ಯಾಕಂದ್ರೆ ಮಳಿ ಸಿಕ್ಕಾಪಟ್ಟೆ ಇದೆ. ಹಂಗಾಗಿ ಮಾಯಿಶ್ಚರ್ ಚೆಕ್ ಮಾಡೋ ಮೀಟರ್ ಅನ್ನ ಯೂಸ್ ಮಾಡಿ ನಮ್ದು ಮಾಯಿಶ್ಚರ್ ಎಷ್ಟೈತೆ ಅಂತ ಹೇಳ್ತಾರೆ ಅವರು. ಈಗ ಅವ್ರು ಹೇಳೋದೇನಂತಂದ್ರೆ, ಈಗ 10 ಮಾಯಿಶ್ಚರ್ ಮೇಲೆ ಬಂತಂದ್ರೆ 1 ಪಾಯಿಂಟಿಗೆ 1 kg ಸೂಟ್ ಅಂತ ಹೇಳ್ತಾರೆ ಅವರು. ಯೂಶಲಿ 17 ಮಾಯಿಶ್ಚರ್, 18 ಮಾಯಿಶ್ಚರ್, 20 ಮಾಯಿಶ್ಚರ್ ತನಕ ಬರ್ತಾ ಇದೆ. 15 ಮಾಯಿಶ್ಚರ್ ತನಕ ಬಂತಂದ್ರೆ 1 kg 1 ಪಾಯಿಂಟಿಗೆ ಸರ್. ಕರೆಕ್ಟ್ ರೀ? 15 ಮಾಯಿಶ್ಚರ್ ಬಂತಂದ್ರೆ 5 kg ಸೂಟು. ಆದ್ರೆ 15 ಮೇಲೆ ಏನ್ ಬರುತ್ತಲ್ರಿ, 1 ಪಾಯಿಂಟಿಗೆ 2 kg ಸೂಟ್ ಅನ್ನ ಮಾಡ್ತಾ ಇದ್ದಾರೆ. ಇದು ಯಾವ ರೂಲ್ಸ್ ಅಲ್ಲಿ ಇದೆಯೋ ಏನೋ ನಮಗ್ ಗೊತ್ತಿಲ್ಲ. ಒಬ್ಬ APMC ಅಧ್ಯಕ್ಷ ನಮ್ಮ ಹುಬ್ಬಳ್ಳಿದಾಗಿರ್ಬೋದು, ನಮ್ ಧಾರವಾಡ ಜಿಲ್ಲೆದಾಗಿರ್ಬೋದು, ಯಾರು ಇದ್ರ ಬಗ್ಗೆ ಯಾವುದೇ ತರದ್ದು ಒಂದು ಕ್ರಮನು ತೋತಾ ಇಲ್ಲ. ನಮ್ಮ DC ಆಗಿರ್ಬೋದು, ತಹಸೀಲ್ದಾರ್ ಆಫೀಸ್ ಆಗಿರ್ಬೋದು, ಯಾರು ಇದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇಲ್ಲ. ಬಟ್ ಓಕೆ, ಏನೋ ಒಂದ್ ಮಾಡ್ತಾ ಇದ್ದಾರೆ. ಸೊ 16 ಪಾಯಿಂಟ್ ಬಂತಂದ್ರೆ ಮತ್ತೆ 2 kg ಸೂಟು, 17 ಬಂತಂದ್ರೆ ಮತ್ತೆ 2 kg. ಹೆಂಗ್ ಪಾಯಿಂಟ್ ಇರ್ತೈತಿ ಹಂಗಂಗೆ 2 kg ಸೂಟ್ ಮಾಡ್ತಾ ಇದ್ದಾರೆ ಸರ್. ಸೊ ಈಗ ನಿಮ್ದು 19 ಪಾಯಿಂಟ್ ಬಂತ ಅಂತ ಅನ್ಕೋರಿ. ಸೊ ನಿಮ್ದು 5 kg ಪ್ಲಸ್ ಮತ್ತೆ 8 kg ಎಷ್ಟೈತ್ರಿ? 13 kg ಸೂಟ್ ಅನ್ನ ಮಾರ್ತಾ ಇದ್ದಾರೆ. ಈಗ ಅದಕ್ಕಾಗಿ ಇವತ್ತು ನಮ್ದು ಮಾಯಿಶ್ಚರ್ ಕರೆಕ್ಟ್ ಆಗಿ ಇದೆಯೋ ಇಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕ್ರಿ ನೀವು. ಈಗ ಏನಾಗುತ್ತೀರಿ, ಆಕ್ಚುಲಿ ಇದನ್ನ ಹೆಂಗ್ ಚೆಕ್ ಮಾಡ್ತಾರೆ APMC ಒಳಗಡೆ ಅನ್ನೋದು ತೋರಿಸ್ತೀನಿ ನಿಮ್ಗೆ. ಈಗ ಈ ತರ ಕಾಳು ಇರ್ತಾವ್ರಿ, ನೋಡಿರ್ತೀರಾ ನೀವು. ಈ ತರ ಕಾಳನ್ನ ಅವ್ರ ಏನ್ ಮಾಡ್ತಾರೆ, ನಾವು ಒಂದು ಸ್ಯಾಂಪಲ್ ತಗೊಂಡ್ ಹೋಗಿರ್ತೇವೆ ಸರ್. ಸ್ಯಾಂಪಲ್ ತಗೊಂಡ್ ಹೋದಾಗ ಈ ತರ ಅವ್ರಿಟ್ಟು, ಓಕೆ ರೀ, ಈ ತರ ಅವ್ರಿಟ್ಟು ಕಾಳನ್ನ ತಗೊಂಡು ಈ ತರ ಹಾಕ್ತಾರೆ. ಒಬ್ಬೊಬ್ಬರು ಈ ತರ ಚೆಕ್ ಮಾಡ್ತಾರೆ. ಎಲ್ಲಾ ರೈತರು ನೋಡ್ತಿರ್ತೀರಿ, ನಿಮ್ಗೆ ಗೊತ್ತೈತೆ. ಈ ತರ ಚೆಕ್ ಮಾಡಿದಾಗ ನೋಡ್ರಿ, ಇನ್ನ ನಾವು ಒದಗಿಲ್ಲ ಮಾಯಿಶ್ಚರ್ ಎಷ್ಟಿದೆ ಅಂತ. ಬರ್ರಿ ಸರಿ ಬರ್ರಿ. ಮಾಯಿಶ್ಚರ್ ಎಷ್ಟು ಬಂತ್ರಿ? 19.5 ಅಂದ್ರೆ 19.5 ಬಂತು. ಕರೆಕ್ಟ್ ರೀ? ಇದು ಮಾಡೋ ಪದ್ಧತಿ ಕರೆಕ್ಟ್ ಆಗಿ ಐತೋ ಇಲ್ಲೋ ಅಂತ ಯಾವತ್ತರ ನೀವು ವಿಚಾರಣೆ ಮಾಡಿದಿರ? ನಾವ್ ಎಲ್ಲಾ ರೈತರಿಗೆ ಹೇಳೋದೇನಂತಂದ್ರೆ, ಈ ತರ ಚೆಕ್ APMC ಅಲ್ಲಿ ಮಾಡ್ತಾರೆ. ನೀವು ಸ್ಯಾಂಪಲ್ ತಗೊಂಡೋಗಿರ್ತೀರಿ ಸರ್. ಕರೆಕ್ಟ್ ರೀ? ಈ ತರ ಈಗ 19.5 ಬಂತ್ರಿ ಅದು. ಈಗ ಇದೇ ಮಾಯಿಶ್ಚರ್ ಅನ್ನ ಚೆಕ್ ಮಾಡೋಣ್ರಿ. ಈಗ ಕರೆಕ್ಟ್ ಐತ್ರಿ? ಕಾಳು ಇಲ್ಲೇ ಬಿದ್ದೈತಿ. ಬರ್ರಿ, ಇನ್ನು ನಾವೇನ್ ಪ್ರೆಸ್ ಮಾಡಿಲ್ಲ ರೀ. ಈಗ ಎಷ್ಟ್ ಬಂತ್ರಿ ಮಾಯಿಶ್ಚರ್? 15.7 ಬಂತು. ಕರೆಕ್ಟ್ ಸರ್? 17.7 15 ಪಾಯಿಂಟ್ ಬಂತ್ರಿ. ಸೊ ಎಷ್ಟು ಪಾಯಿಂಟ್ ಎಕ್ಸ್ಟ್ರಾ ಬಂತ ಸರ್? 4 ಪಾಯಿಂಟ್ ಇಟ್ಕೋರಿ ನೀವು. ಆ 4 ಪಾಯಿಂಟಿಗೆ 8 kg ಸೂಟು.
8 ಕೆಜಿ ಅಂದ್ರೆ ಒಂದ್ ಸೋಯಾಬೀನ್ 1 ಕೆಜಿಗೆ 45 ರೂಪಾಯಿ ಐತ್ರಿ. 40 ರೂಪಾಯಿ ಹಿಡ್ಕೋರಿ ಸರ್ ಹೋಲಿ. 40 ಇಂಟು 8 1 ಕ್ವಿಂಟಲಿಗೆ ಆ ವ್ಯಾಪಾರಸ್ಥ ನಮ್ ಕಡೆಯಿಂದ ಹೆಚ್ಚಿಗೆ ಲಾಭವನ್ನು ಪಡಿತಾ ಇದ್ದಾರೆ. ಲಾಭ ಅಲ್ಲ ಸರ್, ಅವರು ನಮ್ಗ ಮೋಸ ಮಾಡಿ ತಗೋತಾ ಇದ್ದಾರೆ. ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋರಿ. ಈಗ ಇದನ್ನ ಮಾಡೋ ಪದ್ಧತಿ ಹೆಂಗ್ ಚೆಕ್ ಮಾಡ್ಬೇಕ್ರಿ? ನೀವು ರೈತರು ಅಲ್ಲಿ ಹೋಗಿರಂತಂದಾಗ ನೀವು ಮೇನು ಇದ್ರದ್ದು ಮಾಲಕರು, ನೀವು ಸ್ವಂತ ದುಡ್ದು ಹೊಲದಲ್ಲಿ ದುಡ್ದು ನೀವು ತಗೊಂಡ್ಬಂದಿರ್ತೀರಿ. ಅವರು ವ್ಯಾಪಾರಸ್ಥರು ಅದನ್ನ ತಗೊಂಡ್ ಹೋಗಿ ಕಂಪನಿಗೆ ಅವ್ರು ಕೊಡ್ತಾ ಇರ್ತಾರೆ. ಸೊ ನಾ ಹೇಳೋದೇನಂತಂದ್ರೆ ಇದನ್ನ ಹೆಂಗ್ ಚೆಕ್ ಮಾಡ್ಬೇಕು ಅಂತಂದ್ರೆ ಅವ್ರ ಕಡೆ ಹೋಗಿ ರಾಶಿ ಇರುತ್ತೇರಿ, ರಾಶಿ. ಈ ರಾಶಿಯನ್ನೇ ಅವ್ರು ಹೆಂಗ್ ಚೆಕ್ ಮಾಡ್ತಾರೆ ಇನ್ನೊಂದ್ ಹೇಳ್ತೇನ್ರಿ ಮೆಥಡ್. ಕೈಯಾಗ ಹಿಡ್ಕೋತಾರೆ, ಇಲ್ಲೊಂದ್ ಸ್ವಲ್ಪ ತಗೋತಾರೆ, ಇಷ್ಟ ಹೈಟ್ ಇಂದ ಹಾಕ್ತಾರೆ ಅವರು. ಈ ತರ ಹಾಕೋದ್ರಿಂದ ಇದರಲ್ಲಿ ಏರ್ ಹೋಗುತ್ತೇರಿ, ಹವಾ ಹೋಗುತ್ತೆ. ಹವಾ ಹೋಯ್ತಂದ್ರೆ ನಿಮ್ದು ಮಾಯಿಶ್ಚರ್ ಹೆಚ್ಚಿಗೆ ಬರ್ತೈತ್ರಿ. ನೀವು ನೋಡಿರ್ತೀರ ಅವ್ರು ಹೋಗಿ ಈ ತರ ಚೆಕ್ ಮಾಡ್ತಾರೆ. ಇದು ಆಮೇಲೆ ಒಂದ್ ಸ್ವಲ್ಪ ಹಾಕಿ ಇದನ್ನ ಫುಲ್ ಇದ್ರ ನೆಲಕ್ ಹಾಕ್ತಾರೆ. ಹಿಂಗ ಇದೈತಲ್ರಿ, ಈ ತರ ತಳಗಡೆ ಹಾಕಿ ಕಂಪ್ಲೀಟ್ಲಿ ಹಸಿ ತಗೋತಾರ. ಅದು ಸೈಡ್ಲೇ ಬಿಡ್ತಾರ. ಓಕೆ ಮಾಡಿದ್ರೆ ಈ ತರ ಹಸಿ ತಗೋದೇನ್ ತಪ್ಪಿಲ್ಲ. ಅದ ಮ್ಯಾಲ್ಗಡೆ ಒಣಗಿದ್ದು ಇರ್ತೈತಿಲ್ರಿ, ಅಲ್ಲಿ ತಗೊಂಡ್ರೆ ಕರೆಕ್ಟ್ ಆಗಿ ಯೂನಿಫಾರ್ಮ್ ಆಗಿ ತಗೋಬೇಕ್ ಸರ್. ಎವರೇಜ್ ತಗೋಬೇಕ್ರಿ. ಈಗ ತಗೊಂಡಾದ್ರಿಂದ ಮತ್ ಚೆಕ್ ಮಾಡುದ್ರಿ. ಈಗ ಎಷ್ಟ್ ಬಂತ್ ಸರ ಮಾಯಿಶ್ಚರ್ ರೀ? 21 ಮಾಯಿಶ್ಚರ್ ಬಂತು. ಈಗ ಹೇಳ್ರಿ ನೀವು, ಈಗ 21 ಮಾಯಿಶ್ಚರ್ಗೆ ಎಷ್ಟ್ ಕೆಜಿ ಹೆಚ್ಚಿಗೆ ಹೋದ್ ಸರ್? ಈಗ ಮಿನಿಮಮ್ 5 + 5 15 ಕೆಜಿ ಸೂಟ್ ಆತು. ಮೊನ್ನೆ ನಮ್ ಹುಬ್ಬಳ್ಳಿಯಲ್ಲಿ, ನಮ್ ಧಾರವಾಡದಲ್ಲಿ, ನಮ್ ನ್ಯೂಸ್ ಚಾನೆಲ್ ಆಗು ಬಂತ್ರಿ. ಬಹಳಷ್ಟು ಮಂದಿ ಸ್ಟ್ರೈಕ್ ಮಾಡಿದ್ರೆ. ಈ ತರ ಮೋಸವನ್ನು ನಮ್ಮ ಚೆಕ್ ಮಾಡುದು. ಈ ಮಷಿನ್ ತಗೊಂಡ್ ಎತ್ತರಪ್ಪ, ನೀವು ಮಷಿನ್ ತಗೊಂಡ್ ಎತ್ರಿ. ಹವಾ ಹಾಕಕ್ ಹೋಗ್ಬೇಡ್ರಿ, ಹವು ಕರ್ಕೋಣ ಅಂತಿಲ್ಲ ನಾವು. ನಮ್ದು ಕಾಳ್ ಹಾಕ್ರಿ, ಇಲ್ಲಿ ಕಾಳ್ ಹಾಕಿ ಚೆಕ್ ಮಾಡ್ರಿ. ಎಷ್ಟ್ ಬಂತ್ರಿ ಸರ? 15 ಪಾಯಿಂಟ್ ಬಂತು. ಇದು ಈಗ ಒಂದ್ ಸತ ತಗೊಂಡಿ ನಾವು. ಈಗ ನೆಕ್ಸ್ಟ್ ಈ ಮೂಲಿ ಬರ್ರಿ, ಹಾಕಿದೀವ್ರಿ. ಈಗ ಚೆಕ್ ಮಾಡ್ರಿ. ಎಷ್ಟ್ ಬಂತ್ ಸರ? 15 ಪಾಯಿಂಟ್ ಬಂತ. ಒಂದನೇ ಸತ ಚೆಕ್ ಮಾಡಿದ್ವಿ, 2ನೇ ಸತ ಚೆಕ್ ಮಾಡಿದ್ವಿ. ಈಗ ಬರ್ರಿ ಸರ್, ಇಲ್ಲಿ ನಡು ಅವ್ರಿಗೆ ಎಲ್ಲಿ ಅಂತಾರ ಸರ್? ಈಗ ತಳಗಡೆ ನೋಡ್ತೀರಾ? ತಳಗಡೆ ನೋಡ್ರಿ. ಇದು 17. ಓಕೆ ರೀ, 15, 15, 17. ಓಕೆ ರೀ, ಈಗ ಈ ಕಡೆ ಬರ್ರಿ. ಹದಿನಾರು. ಸೊ ಎವರೇಜ್ ಏನತ್ ಸರ್? 15, 15, 16, 17. 15ವರೆ ತನಕ ಹೆಚ್ಚು ಕಮ್ಮಿ ನಮ್ದು ಎವರೇಜ್ ಬಿತ್ರಿ. ಇದನ್ನ ದಯವಿಟ್ಟು ರೈತರು ಅರ್ಥ ಮಾಡ್ಕೋರಿ. ಇದನ್ನ ಚೆಕ್ ಮಾಡೋ ಪದ್ಧತಿ ಈ ತರ ಐತಿ. ಯಾರ ತಗೊಂಡು ಕಾಳು ತಗೊಂಡು ಇಷ್ಟ ಹೈಟ್ ಒಳಗ್ ಬಿಡುದು ಇದು ಪದ್ಧತಿ ಅಲ್ಲ. ಇಲ್ಲ ಹಿಂಗ್ ತಗೊಂಡು ಸ್ಯಾಂಪಲ್ ತಗೊಂಡ್ ಹೋಗಿರ್ತೀರಿ, ಅಂಗಡಿಯಾಗ ಸ್ಯಾಂಪಲ್ದಾಗ ನಾವು ಬುಟ್ಟೆ ಹಾಕೊಂಡ್ ಬಂದಿರ್ತೀವಿ. ಆ ಬುಟ್ಟೆ ಹೆಂಗ್ ಹಾಕ್ತಾರ ಸರ್? ಇದು ಪದ್ಧತಿ ಅಲ್ಲ ಸರ್. ಇದು 20 ಪಾಯಿಂಟ್ ಅಂದ್ರೆ 1 ಕ್ವಿಂಟಲ್ಗೆ ಸರ್ ನಿಮ್ದು ಎಷ್ಟು ಎಕರೆ ಐತ್ರಿ? 8 ಎಕರೆ ಸರ್. ಅಂದಾಜು 1 ಎಕರೆಗೆ 10 ಕ್ವಿಂಟಲ್ ಬಿದ್ದ ಬೀಳ್ತಾವ ಸರ್. 80 ಕ್ವಿಂಟಲ್ ಮಾರ್ತೀರಿ ಸರ್ ನೀವು. ಈಗ 80 ಕ್ವಿಂಟಲ್ ಅಂತಂದ್ರೆ 1 ಕ್ವಿಂಟಲ್ಗೆ 200 ರೂಪಾಯಿ ಲಾಭವನ್ನು ಅವ್ರು ಪಡಿತಾ ಇದ್ದಾರೆ. ಮೋಸ ಯಾರಿಗೆ? ರೈತರಿಗೆ. ಈಗ ಲೆಕ್ಕ ಹಾಕ್ರಿ ಸರ್, 80 ಕ್ವಿಂಟಲ್ಗೆ ಲೆಕ್ಕ ಹಾಕ್ರಿ. ಹೇಳುದೇನಂತಂದ್ರೆ ಯಾವತ್ತು ನೀವು ಹೋಗಿರಿ ಅಂತಂದ್ರೆ ಈ ತರ ಮಾಯಿಶ್ಚರ್ ಮೀಟರ್ ನಿಮ್ ಊರಾಗ್ಲಿ ನಿಮ್ ಸಂಘದಾಗ್ಲಿ ತಗೊಂಡ್ ಇರ್ಬೇಕು. ನಾವು ಚೆಕ್ ಮಾಡಕ್ ಬರ್ತಿರ್ಬೇಕ್ರಿ. ನಾವು ಇದ್ರಾಗ ಏನಿಲ್ಲ ಸರ್, ಒಂದ್ ನಂಬರ್ ಒತ್ಕೋದಿರ್ತೈತಿ. ನಿಮ್ ತಗೊಂಡ್ ಹೇಳಂತಿಲ್ಲ ನಾನು. ಈ ವಿಡಿಯೋ ಎಲ್ಲಾ ರೈತರಿಗೆ ಕಳ್ಸ್ರಿ, ಎಲ್ಲಾರು ನೋಡಿ ತಿಳ್ಕೊರಿ, ಹೆಂಗ್ ಚೆಕ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು ತಿಳ್ಕೊರಿ. ಮತ್ ಇನ್ನೊಂದು ಮೋರ್ ಇಂಪಾರ್ಟೆಂಟ್ ಸರ್, ನೆಕ್ಸ್ಟ್ ಟೈಮ್ ಯಾವ್ದೇ ಒಬ್ಬರು ಟ್ರೇಡರ್ ಕಡೆ APMC ನಮ್ ಧಾರವಾಡ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಯಾವುದೇ ಡಿಸ್ಟಿಕ್ ಆಗಿರ್ಬೋದು, ಅಲ್ಲಿ ನೀವು ಹೋಗಿರಿ ಅಂತಂದ್ರೆ ಬೇಕಂದ್ರೆ ಅವ್ರು ತಗೊಳ್ಳಿ ಬಿಡ್ಲಿ, ಅವ್ರಿಲ್ಲ ಅಂತ ಕಂಪನಿಗಳು ಅದಾವ್. ಡೈರೆಕ್ಟ್ ನಾವು ಕಂಪನಿಗಳಿಗೆ ಮಾರಾಟ ಮಾಡ್ಬೋದು. ಅವ್ರಿಗೇನ ಅವ್ರ ಬಗ್ಗೆ ನಮ್ಗೇನ ಬೇರೆ ಏನ್ ಸಿಟ್ಟು ಅದು ಇರ್ತಲ್ಲ. ಆದ್ರೆ ರೈತರಿಗೆ